ತಂದಕ್ಕೆ ಅಂತ ಏನೇನು ಗೊತ್ತಿಲ್ಲ ನೋಡು. ಬರೀ ನಾ ದೊಡ್ಡ ಮನೆ ತಂದಕ್ಕೆ ಅದೇ ಅನ್ನೋದು ಹಠ. ಆದ್ರೆ ಏನೇನು ಗೊತ್ತಿಲ್ಲ. ಈ ಮನೆ ಬಂದು 1 ವರ್ಷ ಆತು, ಇನ್ನು ಏನು ಬರಂಗೇ ಇಲ್ಲ ಅಂತಾಳ. ಬ್ಯಾರೆದರ ಮನ್ಯಾಗ ಆಗಿತ್ತಂದ್ರ ಗೊತ್ತಾಕಿತ್ತಿಕಿಗೆ. ಬ್ಯಾರೆದು ನಮ್ಮವ್ವ ಇನ್ನೂ ಬಾಯಿ ಸತ್ತಕ್ಕಿದಾಳ. ಬ್ಯಾರೆ ಅತ್ತಿಗಳ ಗತಿ ಆಗಿತ್ತಂದ್ರ ಗೊತ್ತಾಕಿತ್ತು. ಮೀನಾಕ್ಷಿ, ಮುಂಜಾನೆ ಹೊತ್ತ ಬಂದಿಲ್ಲ. ಮತ್ತು ನಮ್ಮ ಲಗ್ನಾನು ಇನ್ನೊಂದು 2-3 ದಿನ ಉಳಿತ. ಅದಕ್ಕೆ ನಿನಗಂತೇಳಿ ಈಗ ಸೀರೆ ಮತ್ತು ಒಂದು ವಾಚ್ ತೊಗೊಂಡಿನಿ ನಿನಗೆ. ಹಂಗೆ ಇದು ತಾಳಿ ತೊಗೊಂಡೆ, ನಿನ್ನ ಕೈಯಾಗ ಕೊಟ್ಟು ಹೋದ್ರಾತಂತ ತೊಗೊಂಬಂದೆ. ತಗೋಯಿದ್ನ ತಾಯಿ ಎಲ್ಲ ನಿನ್ನ ಹತ್ರ ಇಟ್ಕೋ, ನನಗೆ ಕೊಡ್ತೀಯ ಅದನ್ನ? ಬೇಡ. ನಾನು ಮನ್ಯಾಗ ಇರಂಗಿಲ್ಲ ಬಿಡಂಗಿಲ್ಲ. ಇಲ್ಲ, ನಿನ್ನ ಹತ್ರನ ಇಟ್ಕೋ. ಹಂಗೆ ಇದ್ರಾಗ ಒಂದಿವ್ಸ ರೊಕ್ಕ ಅದಾವು. ಮತ್ತು ಅವು ಖರ್ಚಿಗೆ ಅದಕ್ಕೆ ಬೇಕಾಕ್ಕವ. ನಾ ಬೇಕಾದ ಬಂದು ಇಸ್ಕೊಂಡು ಹೋಗ್ತೀನಂತ. ಯಾರು ಕೂಡ ಮಾತಾಡಕತ್ತಾಳಕಿ ಮೀನಾಕ್ಷಿ? ಅವ ಏನ ಕೈಯಾಗ ಹಿಡ್ಕೊಂಡನ, ಈಗ ಹಲ್ ಕಿಸ್ಕೊಂತ ಮಾತಾಡಕತ್ತಾಳಲ್ಲ, ಯಾರು ಇರ್ಬೋದು? ಸರಿ, ನಾ ಬರ್ಲಿ ಏನು? ಹೊರಗೆ ನಿಂತು ಮಾತಾಡಿ ಹಂಗ ಹೋಗ್ಯಾನ. ಬಾ, ನಾಷ್ಟ ಮಾಡ್ತೀನಿ. ಬೇಡ ನಾಷ್ಟ ಗೀಟ ಏನು ಬೇಡ. ನಾ ಅಲ್ಲಿ ಹೊರಗೆ ತಿನ್ಕೊಂತೀನಂತ. ತಗೋ. ಹಂಗೇನಾರ ನಿನಗೆ ರೊಕ್ಕದ್ದು ಅಡಚಣೆ ಆತಂದ್ರೆ ರೊಕ್ಕದಾವ ಇದ್ರಾಗ. ರೊಕ್ಕ ಬಿಡಿಸ್ಕೊ. ನನಗೇನ ನೀನು ಬಾಂಡೆ ಅದೇನು ತರೋದು ಬೇಕಾಗಿಲ್ಲ. ನೀನು ಒಬ್ಬಾಕಿ ನನ್ನ ಮನೆಗೆ ಬಂದ್ರೆ ಸಾಕು. ನಾನು ಕಟ್ಟಿಗೆ ಕಟ್ಟ ಮಾಡಕ್ಕೆ ಹಾಕೀನಿ. ಮತ್ತು ಒಂದು ಟ್ರೆಜರಿ ತೊಗೊಂಡಿನಿ. ಮನೆಗೆ ಸಾಮಾನು ಅವು ಇವತ್ತು ಬರ್ತಾವೆ. ಮತ್ತು ಅಡಿಗೆಗೆ ಪಡಿಗೆ ಬೇಕಲ್ಲ ನಮ್ಗೆ. ಇವನ್ನೆಲ್ಲ ಸಾಮಾನು ನಮ್ಮನ್ನ ತರ್ತಾನ್ ಬಿಡು. ಬೇಡ ಪಾಪ, ಅವನದು ಪರಿಸ್ಥಿತಿ ಗಂಭೀರ ಐತಿ. ಬೇಡ, ಅವ್ರು ಯಾಕೆ ತರೋದು ಬೇಕು? ಅವು ಕೊಟ್ಟಿದ್ದು ಎಷ್ಟು ದಿನ ಇರ್ತೈತಿ? ಬೇಡ ಮೀನಾಕ್ಷಿ, ನಾ ಎಲ್ಲ ತರ್ತೇನೆ ತಗೋ. ನನ್ನ ಮ್ಯಾಲ ನಂಬಿಕೆ ಇಟ್ಕೊಂಡು ನಿನ್ನ ಮದುವೆ ಮಾಡ್ಕೊಡಕತ್ತಾನ ನಿಮ್ಮನ್ನ. ಅದ ದೊಡ್ಡದು ನನಗೆ. ಆ ನಂಬಿಕೆ ನಾವು ಉಳಿಸ್ಕೋಬೇಕು. ನಿಮ್ಮಪ್ಪ ನಿಮ್ಮವ್ವ ಏನಂತಾರೋ ಏನಂತ ಮುಂದೆ ಅವ್ರದ್ದು ಯಾಕೆ ತಲೆ ಕೆಡಿಸ್ಕೊಂತಿ? ನಾನು ಬ್ಯಾಡ ಅಂತೇಳಿ ಮನೆ ಬಿಟ್ಟು ಹೊರಗೆ ಹಾಕ್ಯಾರ. ನನ್ನ ಪಾಡಿಗೆ ನಾ ಏನು ಯಾಕೆ ಮಾಡ್ಕೊಳ್ನಕ್ಕೆ? ಮತ್ತು ಇನ್ನು ತಂದೆ ತಾಯಿ ಇಟ್ಕೋ ಅಂತಂದ್ರೆ ನಾ ಇಟ್ಕೊಳಂಗಿಲ್ಲ. ಮಗನ ಮ್ಯಾಗ ಇಲ್ಲಾರ ನಂಬಿಕೆ ಅಳಿಯನ ಮ್ಯಾಗ ಐತಿ. ಅಳಿಯನ ಮಗಳನ್ನ ತಂದು ಮನ್ಯಾಗ ಇಟ್ಕೊಂಡಾರ ಇವರು. ಮನೆ ಹಿರಿತನ ಅವ್ರ ಕೈಯಾಗ ಕೊಟ್ಟಾರ. ನನ್ನ ಏನಾರ ನಂಬಿದ್ರನ? ಇಲ್ಲ. ನನ್ನ ಮ್ಯಾಗ ಇರ್ಲಾರ್ದ ನಂಬಿಕೆ ಅವ್ರ ಮ್ಯಾಗ ಐತಿ. ಮತ್ತು ಅವರ ಮಗ ಅನ್ನೋದು ಇಟ್ಕೊಂಡಿಲ್ಲ ಅಂದ್ರೆ ನಾ ಯಾಕೆ ಇಟ್ಕೋಬೇಕು? ಹೌದಿಲ್ಲ? ನನ್ನ ಜೀವನ ನನ್ನ ಹಿಂಬಾಲ. ಅವ್ರ ಆಸ್ತಿ ಪಾಸ್ತಿ ಯಾವುದು ಬೇಡ. ನನಗೆ ನೀನೊಬ್ಬಕ್ಕಿದ್ರೆ ಸಾಕು. ಸರಿ, ಬರ್ಲೇನಾ? ಏನು ಮಾಡ್ತೀನಿ ತಡಿ. ಇಷ್ಟೊತ್ತಾತು ಅವ್ನು ಕೂಡ ಮಾತಾಡಕತ್ತ. ಅವ ಬೇರೆ ಏನೋ ಒಂದು ಬಾಕ್ಸ್ ಕೊಟ್ಟ, ಹಿಡ್ಕೊಂಡು ಅಲ್ಲೇ ಹೊಡೆದು ಮಾತಾಡಕತ್ತ. ಮಾಡ್ತೀನಿ ತಡಿ, ಗಿರಿ ಮುಂದೆ ಹೇಳ್ತೀನಿ. ಇಷ್ಟು ದೊಡ್ಡದಾಗಿ ಮಾತಾಡ್ತಾ ಮಾಡ್ತೀನಿ ತಡಿ. ಒಂದಿಟ್ಟು ಡಬ್ಬೆಗಾರ ಹಾಕೊಂಡ್ಬರ್ತೀನಿ, ಮತ್ತೆ ಹೊರಗೆ ಹಾಕ್ತೀನಿ ತಡಿ. ಏನು ಇನ್ನೊಂದು 3-4 ದಿನ ಅಲ್ಲ ಹೊರಗೆ ತಿನ್ನೋದು. ಅತ್ತಾಗ ನೀ ಬರ್ತೀಯಲ್ಲ ನಾನು ಮಾಡಿ ಹಾಕಕ್ಕೆ. ಸರಿ ಆಯ್ತು, ಬರ್ಲೇ? ನಾನು ಹೊತ್ತಾಗುತ್ತೆ ಕೆಲ್ಸಕ್ಕೆ. ಸರಿ. ಅದ್ರಾಗ ರೊಕ್ಕ ಅದಾವು, ಅವನ್ನ ಚಂದ ತೆಗೆದಿಡ. ಹಂಗೆ ಅದು ತಾಳಿ ನನಗೆ 2 ಇಳಿದು ಮಾಡ್ಸೋಕ್ಕಾಗಲಿಲ್ಲ. ಅದಕ್ಕೆ ಒಂದೇ ಇಳಿದು ಬಂಗಾರದ ತಾಳಿ ಮಾಡ್ತೀನಿ ನೋಡು. ಯಾಕ ಅದನ್ನ ಯಾಕೆ ಚೈನಾ ಮಾಡಿಸ್ಬೇಕು? ಯಾಕ ಕರ್ಮಣಿ ಕಟ್ಕೊಂಡ್ರೆ ಬ್ಯಾಡ ಅಂತಿದ್ರನ? ಅದೆಲ್ಲ ಬೇಕಾಗಿದ್ದಿಲ್ಲ. ನಾ ಪ್ರೀತಿಯಿಂದ ಮಾಡ್ಸೀನಿ ಅಷ್ಟ. ನೀ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬೇಡ ಆತಾ. ಮುಂದೆ ಮಕ್ಕಳು ಮರಿ ಅದು ಅಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಸರಿ, ಬರ್ಲ್ಯಾ? ಹೋಗ್ಬರ್ತೀನಿ ಅಂತ ಆಗಿಲಿಂದ ಅನ್ನಕತ್ತೀರಿ, ಮತ್ತೆ ಮಾತಾ ಹೇಳಕತ್ತೀರಿ. ಏನು ಮಾಡಲಿ? ಇನ್ನೊಂದಿಟ್ಟು ನಿಂತು ನಿನ್ನ ಕೂಡ ಮಾತು ಹೇಳ್ಬೇಕು ಅನಿಸ್ತತಿ. ಆದ್ರೆ ನಂದು ಅಂಗಡಿ ತೆಗಿಬೇಕು, ಕೆಲಸದವು ಆತ ಹೋಗ್ಬೇಕು ಅನ್ನೋದು ಒಂದೈತಿ. ತಾಗ ನಿನ್ನ ಜೊತೆ ಮಾತಾಡ್ಬೇಕು ಅನ್ನೋದು ಒಂದೈತಿ. ಏನು ಮಾಡಲಿ? ಕೆಲಸ ಮೊದಲು, ಉಳಿಕೆದೆಲ್ಲ ಆಮೇಲೆ. ಕಾಯಕವೇ ಕೈಲಾಸ. ಗಂಡ ಕೆಲ್ಸಕ್ಕೆ ಹೋಗ್ಕನ, ಲಗುನ ಎದ್ದು ಅಡುಗೆ ಮಾಡ್ಬೇಕು ಅನ್ನೋದು ಇಲ್ಲೇ ಇಲ್ಲ. ಇವತ್ತು ಎಲ್ಲ ಖಾಲಿ. ಇವತ್ತು ಉಪಾಸನೆ ಹೋಗ್ಬೇಕು. ಗಿರೀಶ, ನಿಮ್ಮ ತಂಗಿ ಪಡ್ಡೆ ಮಾಡಿಲ್ಲ ತಿಂದು. ಯವ್ವ, ಇವ್ನು ಯಾಕೆ ತರಕ್ ಹೋದಿ? ಆಕೆ ಕೈಲಿ ಏನಾರ ಅಡುಗೆ ಮಾಡ್ಸ್ಕೊಂಡು ತಿಂತೀನಿ, ನೀ ಸುಮ್ಮರು. ಇಲ್ಲ ಅಂದ್ರೆ ಆಕೆಗೆ ಅದ ಚಾಳಿ ಬೀಳ್ತತಿ. ಹೋಗಿ ಬಿಡು. ಅಲ್ಲನ ಹಾಕಿ ಸುಮ್ಮನೆ ಮಾಡಂಗಿಲ್ಲ ಬಿಡಂಗಿಲ್ಲ. ಇಬ್ರು ಏನು ಕುಸ್ತಿ ಕುರ್ಕೊಂಡು ಹಿಡ್ಕೊಂತೀರಿ? ತಿಂದು ಹೋಗ್ತಮ್ಮ. ನೀವು ಉಪವಾಸ ಹೋಗೋದು ನಮ್ಗೆ ಕಣ್ಣಿಲೆ ನೋಡೋಕ್ಕಾಗಂಗಿಲ್ಲಪ್ಪ. ತಿನ್ನಪ್ಪ. ಅಯ್ಯೋ, ನಿಮ್ಮವ್ವ ಪಟ್ಟು ಕೊಟ್ಟಾಳ, ತಿನ್ನು. ಅದು ಎದಕ್ಕೆ ಕೊಟ್ಟಾರಂತ ನಿನಗೆ ಗೊತ್ತಿಲ್ಲ. ತಾಯಿ ಮಗಗೆ ಊಟ ಕೊಡಬಾರ್ದನ? ನೀನು ಎದಕ್ಕೆ ಉಣಿಸ್ತಾರಂತ ನಿನಗೆ ಗೊತ್ತಾ ಇಲ್ಲ. ಇವ್ರ ಮಗಳು ಮಾಡೋ ಕಿತಾಪತಿನ ಮುಚ್ಕೊಳಕ ಇದನ್ನೆಲ್ಲ ಕೊಡಕತ್ತಾರ ನಿನಗೆ. ಅದು ನಿನಗೆ ಅರ್ಥ ಆಗವಲ್ದಲ್ಲ. ನನ್ನ ಮಗಳು ಏನು ಕಿತಾಪತಿ ಮಾಡಿಲ್ಲವ ಗೌರಿ? ನನಗೆ ಗೊತ್ತೈತಿ. ಕೆಲ್ಸಕ್ಕೆ ಹೋದಲ್ಲಿ ಏನೇನು ಮಾಡ್ತಾಳ ನಿಮ್ಮ ಮಗಳು. ಈಗೆಲ್ಲ ಚಲೋ ಅರಿವಿ ತೊಡಕತ್ತಾಳಲ್ಲ, ಎಲ್ಲಿಂದ ಬರಕತ್ತಾವ ಅಂತ ನನಗೆ ಗೊತ್ತಾಗೈತಿ. ನಮ್ಮ ತಂಗಿ ಬಗ್ಗೆ ಇನ್ನೊಂದು ಮಾತು ಮಾತಾಡಕ್ಕೆ ಹೋಗಬೇಡ. ಆಕೆ ಬಗ್ಗೆ ಏನಾರ ಒಂದು ಮಾತು ಮಾತಾಡಿದ್ರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ. ನಮ್ಮ ತಂಗಿ ಏನು ಅನ್ನೋದು ನನಗೆ ಗೊತ್ತೈತಿ. ನಿನ್ನ ಮಾತಿನ ಅರ್ಥ ಏನು? ಅಯ್ಯೋ ಪಾಪ, ನಿಂಗೆ ಅದೆಲ್ಲ ಗೊತ್ತಾಗಂಗಿಲ್ಲ ಬಿಡು. ಯಾರೋ ಬರೋದಂತ, ಏನೋ ಕೊಡೋದಂತ, ಈಗ ಇಸ್ಕೊಳೋದಂತ, ಬಾ ಅದನ್ನ ತಾಯಿ ಮುಚ್ಕೊಳೋದಂತ, ಇನ್ನು ನಿನಗೆ ಗೊತ್ತಾಗ್ಬಾರ್ದಂತೆ ನಿನಗೊಂದು 4 ಪಡ್ಡ ಹಾಕೊಡೋದಂತ. ಅಯ್ಯೋ ದೇವ್ರಿ, ಏನೇನು ನಾಟಕಪ್ಪ ಅಂತಿನ್ನ. ನೀ ಎದಕ್ಕನ್ನ ಕಂತಿ ಅನ್ನೋ ಗೊತ್ತಾಗೈತೆ ಬಾ ನನಗೆ. ಮುಂಜಾನೆ ಅದು ಯಾರೋ ಏನೋಪ್ಪ
ಬಂದ ಈಕೆಗೆ ಬಾಕ್ಸ್ ಕೊಟ್ಟ. ಈಕೆ ಅವ್ನು ಕೂಡ ಒಂದು ತಾಸು ಮಾತಾಡಿಲ್ಲ. ಕೇಳಿಗಿರಿ ಯಾರಂತ? ಎದಕ್ ನಗ್ತಾ ಇದೀಯ ನೀನು? ನಿನ್ ಮಾತಿಗೆ ನಗಬೇಕಾ ನಾನು? ನೋಡು ಈಗ ಮಾತು ಮರ್ಸಕ್ ನೋಡಕತ್ತಾಳ ನೋಡು. ಕೇಳಿಗಿರಿ ಯಾರು ಏನು ಎತ್ತಂತ ಕೇಳು. ನಾನ್ಯಾಕೆ ಮಾತು ಮರ್ಸಕ್ ಹೋಗ್ಲಿ? ನನಗೇನು ಅಂತ ಮುಚ್ಚುಮರಿ ಬಂದೈತಿ? ಅಣ್ಣ ಶಂಕರ್ ಬಂದಿದ್ದ, ಮತ್ತು ಸೀರೆ ಅದೇ ಎಲ್ಲ ಕೊಟ್ಟು ಹೋದ. ಓ ಅದಕ್ಕೆ ಇಷ್ಟೆಲ್ಲ ರಂಪಾಟ ಮಾಡಕತ್ತಾವನ? ಗಿರಿ ನಿಮ್ಮ ತಂಗಿ ಹಿಂಗತಿ ಮಾಡ ಅಂದ್ರ ಅಷ್ಟನ ಅಂತಂತಿ ಅಂದ್ರ ನಿಮ್ಮ ಮನೇಲಿ ಎಲ್ಲಾರು ಹಿಂಗನ? ವೈನಿ ಗೊತ್ತು ಗುಣಚಾರ ಎಲ್ಲಾರ್ದ ಮಾತಾಡಕ್ ಹೋಗ್ಬೇಡ ನೀನು. ನನ್ನ ಬಗ್ಗೆ ಒಂದೇ ಒಂದು ಮಾತು ಮಾತಾಡಕ್ ಹೋಗ್ಬೇಡ ನೀನು. ಮಾತಾಡೋ ಅರ್ಹತೆನೇ ಇಲ್ಲ ನಿನಗೆ. ಹಿಂದ ಮುಂದೆ ಗೊತ್ತಿಲ್ಲಾರ್ದ ಮಾತಾಡಕ್ ಹೋಗ್ಬೇಡ. ಅವ ನನ್ನ ಮದುವೆ ಆಗು ಹುಡುಗ. ನಂದು ಇನ್ನು 3 ದಿನಕ್ಕೆ ಮದುವೆ ಐತಿ. ಅದಕ್ಕೆ ಮದುವೆ ಸೀರೆ ತಂದು ಕೊಟ್ಟಾನ, ತಾಯಿ ತಂದು ಕೊಟ್ಟಾನ, ರೊಕ್ಕ ತಂದು ಕೊಟ್ಟಾನ. ನಾ ಏನು ಬೇರೆದವ್ರ ಜೊತೆ ಮಾತಾಡಕತ್ತಿದ್ದಿಲ್ಲ. ಗಿರಿ ಏನ್ ಹೇಳಕತ್ತಾಳ ಈಕಿ? ಮೀನಾಕ್ಷಿ ಹೇಳಿದ್ದೆಲ್ಲ ಕರೆನ. ಈ ಮನಿ ಸುಸಿ ನಾನು ನನಗೆ ಈ ವಿಚಾರ ಗೊತ್ತಿಲ್ಲಲ್ಲ. ನನ್ನ ಮುಂದೆ ನೀ ಏನು ಹೇಳಿಲ್ಲಲ್ಲ. ಸೊಸಿ ಹಂಗ ನೀನು ನಡ್ಕೊಂಡಿದ್ರೆ ಹೇಳ್ತಿದ್ದೆ. ನೀ ನನ್ನ ಕೂಡ ಚಂದ ಮಾತಾಡಂಗಿಲ್ಲ. ಮತ್ತು ನಾನು ನಿನಗೇನು ಹೇಳಿ ನೋಡೋಣ. ಅದಕ್ಕೆ ನಾನು ನಿನ್ನ ಮುಂದೆ ಏನು ಹೇಳಿಲ್ಲ. ನಮ್ಮ ತಂಗಿದು ಏನು 3 ದಿನಕ್ಕೆ ಮದುವೆ ಐತೆ ಅಷ್ಟೇ. ನನ್ನ ಮುಂದೆ ಒಂದೇ ಒಂದು ಮಾತು ಒಬ್ರು ಮನೆಯವ್ರು ಮಿಸ್ಗಿಲ್ಲಲ್ಲ. ನಮ್ಮ ಮನೆಯವ್ರನ್ನ ನೀ ಮಾತಾಡ್ಸಂಗಿಲ್ಲ, ಹೆಂಗೆ ಹೇಳ್ಬೇಕು ಅವರು? ಈ ಮನೆಗೆ ನಾನು ಇನ್ನೂ ಅಲ್ಲನ? ವೈನಿ ನೀ ಮರ್ಯಾಕ ಸೊಸಿ ಹಂಗ ನಡ್ಕೊಂಡು ಏನೋ ಅದನ್ನ ಹೇಳು. ನಮ್ಮ ಮನೆಯವ್ರನ್ನೆಲ್ಲ ನೋಡಿದೆ ಅಂದ್ರೆ ಒಂಥರ ಏನೋ ಮೈ ಮೇಲೆ ಹುಳ ಬಿಟ್ಕೊಂಡು ಹಂಗೆ ಮಾಡ್ತಿ. ನಮ್ಮನ್ನ ಅಷ್ಟು ಕೀಳಾಗಿ ನೋಡ್ತಿ. ನಮ್ಮನ್ನ ಮಾತಾಡ್ಸಂಗಿಲ್ಲ. ನಮ್ಮನ್ನ ಮಕ ನೋಡಿದ್ರೆ ತಿರ್ಕೊಂಡು ಹೋಗ್ತೀನಿ ನೀನು. ನೀ ಮನ್ಯಾಗ ಇರಂಗಿಲ್ಲ ಏನಂತ ಹೇಳ್ಬೇಕು? ನೀ ಬರೀ ದೊಡ್ಡತನ ತೋರಿಸ್ತೀವ, ಮತ್ತು ನಮ್ಮನ್ನ ನೋಡ ನಾ ಮೂಗ್ ತಿರೋದು ಹೊಕ್ಕಿ. ಅದಕ್ಕೆ ಮತ್ತು ನೀನು ನಾವು ಮಾತಾಡ್ಸಿದ್ರು ಮಾತಾಡ್ಸಂಗಿಲ್ಲ. ಅದಕ್ಕೆ ಹೇಳಕ್ಕಾಗಿಲ್ಲ ನೋಡು. ಈಗ ಹೇಳಕತ್ತೀನಿ ನೋಡು. ನೀನಾಗಲೇ ತೆಗದೆ ಅಂತ ಹೇಳಿ. ನಂದು ಇನ್ನು 3 ದಿನಕ್ಕೆ ಮದುವೆ ಐತಿ. ಬಾ ವೈನಿ. ಇಂಥ ಪದ್ಧತಿ ಯಾರ ಮನೆಗೂ ಇರಂಗಿಲ್ಲ. ಇನ್ನು 3 ದಿನ ಐತಿ ಮದುವೆ. ಎಲ್ಲ ಮುಗಿಸಿದ್ಮೇಲೆ ಬರ್ರಿ ಅಂತ ಕರೀತಾರ. ಹಿಂಗತಿ ಎಲ್ಲ ರೈತನ ಪದ್ಧತಿ. ವೈನಿ ಪದ್ಧತಿ ಬಗ್ಗೆ ನೀ ಮಾತಾಡಕ್ ಹೋಗ್ಬೇಡ. ಯಾಕಂದ್ರ ನಮ್ಗೆಲ್ಲ ತರದ ಪದ್ಧತಿ ಗೊತ್ತದ, ನಿನಗ ಗೊತ್ತಿಲ್ಲ. ಸೊಸೆಯಾಗಿ ಹೆಂಗಿರ್ಬೇಕು ಅನ್ನೋ ಪದ್ಧತಿ ಗೊತ್ತಿಲ್ಲ ನಿನಗ. ನೀ ಭಾಳ ಮಾತಾಡಕತ್ತೀಯ. ಮಾತು ಒಂದಿಟ್ಟು ಹದ್ ಬಸ್ನಾಗಿರ್ಲಿ. ಯವ್ವ ವೈನಿ ಇರೋದ ನಾ ಇನ್ನು 3 ದಿನ ಇರ್ತೀನಿ. ಮತ್ತು 3 ದಿನದಾಗ ಬರೀ ಜಗಳ ತಕ್ಕೊಂಡು ನಿನ್ನ ಜೊತೆ ಹಚ್ಚ ಹುಚ್ಚ ಅನ್ನಿಸ್ಕೊಂಡು ನನಗೆ ಹೋಗಕ್ಕೆ ಇಷ್ಟ ಇಲ್ಲವ. ನೀವೇನಾರ ಮಾಡ್ಕೊಳ್ರಿ. ಈ ಮನ್ಯಾಗ ನನ್ನ ಮರ್ಯಾದೆನೇ ಇಲ್ಲ. ಮರ್ಯಾದೆ ನೀ ಗಳಿಸ್ಕೊ. ಆಮೇಲೆ ಹಿಂದೆಗಡೆ ಎಲ್ಲರೂ ನಿನಗೂ ಮರ್ಯಾದೆ ಕೊಡ್ತಾರಂತ. ನನಗೆ ಆಫೀಸಿಗೆ ಹೊತ್ತಾತ. ಬರ್ತೀನಿ ತಗೋ. ನನಗೆ ಹೇಳಾರ್ದ ಮದ್ವೆ ಫಿಕ್ಸ್ ಮಾಡ್ಯಾರ ಇವ್ರು. ನನಗೇನು ಹೇಳಿಲ್ಲ ಅಂದ್ರೆ ಈ ಮನ್ಯಾಗ ನನಗೆ ಬೆಲೆನೇ ಇಲ್ಲ.